ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಸ್ವೀಟ್ ಕಾರ್ನ್ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಸ್ವೀಟ್ ಕಾರ್ನ್ ರೈಸ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ಇದೇ ತಿಂಡಿ ಮಾಡಬೇಕು ಅಂತ ಹಿಂದಿನ ದಿನವೇ ಸ್ವೀಟ್ ಕಾರ್ನೆಲ್ಲ ತೊಗೊಂಬಂದು ಬಿಡಿಸಿ ಇಟ್ಕೊಂಡಿದ್ದೆ. ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಪಲಾವ್ ಮಸಾಲೆಗಳನ್ನ ಸೇರಿಸಿ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಬಣ್ಣ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಹಸಿ ವಾಸನೆ ಎಲ್ಲ ಕಡಿಮೆ ಆಗ್ತಿದ್ದಾಗೇ 1 ಕಪ್ ಆಗುವಷ್ಟು ಸ್ವೀಟ್ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಒಂದು ದೊಡ್ಡ ಜೋಳನ ಪೂರ್ತಿ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಪೂರ್ತಿ ಯೆಲ್ಲೋ ಕಲರಲ್ಲಿ ಕಾಣಿಸುತ್ತೆ ನಮಗೆ ಸ್ವೀಟ್ ಕಾರ್ನ್ ಎಲ್ಲ, ಆ ರೀತಿಯಾಗಿ ಕಾಣಿಸೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಉಳಿದಿರುವಂತಹ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಪುಡಿ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಸೇಮ್ ನಾವು ಪಲಾವ್ಗೆಲ್ಲ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಸೇರಿಸ್ತೀವಲ್ಲ, ಅದೇ ಅಳತೆಯಲ್ಲಿ ಸೇರಿಸ್ಕೋಬೇಕು. ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಪೂರ್ತಿಯಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ತೊಳೆದಿಟ್ಟಿದ್ದಂತಹ 2 ಗ್ಲಾಸ್ ಅಕ್ಕಿನ ಸೇರಿಸ್ಕೊಂಡು ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 2 ವಿಷಲ್ ಕೂಗಿಸ್ಕೋಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು 2 ವಿಷಲ್ ಕೂಗಿ ಕಂಪ್ಲೀಟಾಗಿ ಅದರಲ್ಲಿ ಪ್ರೆಷರ್ ಕಡಿಮೆ ಆಗೋವರೆಗೂ ನಾವು ಲಿಡ್ನ ಓಪನ್ ಮಾಡಬಾರ್ದು. ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಹಾಗೆ ರೈಸ್ ಸಹ ಉದುರುದ್ರಾಗಿ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ತುಂಬ ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ನಾವು ಈ ಸ್ವೀಟ್ ಕಾರ್ನ್ ರೈಸ್ನ ಮಾಡ್ಕೊಬೋದು. ಹೇಗಿದ್ದರೂ ಮಕ್ಕಳಿಗೆ ಲಂಚ್ ಇಲ್ಲದೆ ಇರೋದ್ರಿಂದ ಹಾಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲ ಮನೇಲೇ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಬೆಳಗಿನ ತಿಂಡಿ ಊಟ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿಯೇ ಇರುತ್ತೆ. ಇನ್ನು ತಿಂಡಿನ ಮುಗಿಸ್ಕೊಂಡು ನಾನು ತರಿಸಿದಂತಹ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತಲ್ಲ, ಅದನ್ನು ಈ ರೀತಿ ಪಾಟ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಸಿಮೆಂಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫಸ್ಟು, ಬಟ್ ವೈಟ್ ಸಿಮೆಂಟ್ ಹಾಕಿದ್ರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಥರನೇ ಕಾಣುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಪಾಟ್ಗಳಿಗೆ ನಿಜವಾದ ಮಣ್ಣನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿಕೊಂಡು ಇದ್ರ ರೀತಿ ಗಿಡಗಳದ್ದು ಏನು ಬಂಚ್ ಇರುತ್ತೆ ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣಾದರೆ ನೋಡೋದಕ್ಕೆ ಸೇಮ್ ನಿಜವಾದ ಗಿಡಗಳ ಥರನೇ ಕಾಣಿಸುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಹಾಗೆ ಪಾಟ್ಗಳಲ್ಲೂ ಸಹ ತುಂಬ ಹಳೇದಾಗಿತ್ತು, ಬಟ್ ಈಗ ಸದ್ಯಕ್ಕಿರಲಿ ಆಮೇಲೆ ಹೊಸ ಪಾಟ್ಗಳನ್ನ ತಂದು ಹಾಕ್ಕೊಂಡ್ರಾಯ್ತು ಅಂತ ಮನೇಲಿ ಯಾವ ಪಾಟ್ ಇತ್ತು ಅದಕ್ಕೇ ಈ ಗಿಡಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆರಡು ಗಿಡಗಳು ನಿಜವಾದ ಗಿಡಗಳ ಥರನೇ ಕಾಣಿಸ್ತಾ ಇತ್ತು, ಬಟ್ ಇದು ಬಂದು 7 ಪೀಸಸ್ ಇದ್ದಿದ್ದರಿಂದ ಇದನ್ನು ಒಂದೊಂದನ್ನೇ ಹಾಕಿ ನಮಗೆ ಯಾವ ರೀತಿಯಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಇದನ್ನು ನಾವು ಸೆಟ್ ಮಾಡ್ಕೊಬೇಕಿತ್ತು. ಹಾಗಾಗಿ ನಾನು ಒಂದೊಂದೇ ಬ್ರಂಚಸ್ನೆಲ್ಲ ಹಾಕಿ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಆ ಪಾಟಲ್ಲಿರುವಂತಹ ಮಣ್ಣು ಮೇಲ್ಗಡೆಗೆ ನಾನು ಕಲರ್ ಸ್ಟೋನ್ಸ್ನ ಹಾಕೋಣ ಅಂತ ಅಂದ್ಕೊಂಡೆ. ಅಂದರೆ ಫಿಶ್ ಟ್ಯಾಂಕ್ಗೆಲ್ಲ ಕಲರ್ ಇರುವಂತಹ ಕಲ್ಲುಗಳನ್ನ ಇಡ್ತಾರೆ ನೋಡಿ, ಅದನ್ನು ಇಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಯಾಕೋ ಸ್ವಲ್ಪ ನ್ಯಾಚುರಲ್ಲಾಗಿರುವಂತಹ ಕಲ್ಲುಗಳನ್ನ ಇಟ್ಟರೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈಗ ಸಮ್ಮರ್ ಆಗಿರೋದ್ರಿಂದ ಎಲ್ಲರೂ ಹೊರಗಡೆ ಹೋದಾಗ ಕಲ್ಲುಗಳೆಲ್ಲ ಇರುತ್ತಲ್ವ, ಅದನ್ನೇ ತಂದು ಇದಕ್ಕೆ ಹಾಕಿದ್ರಾಯ್ತು ಅಂತೇಳಿ ನಾನು ಆ ಕಲರ್ ಸ್ಟೋನ್ಸ್ನ ಹಾಕಲಿಲ್ಲ. ಈಗ ಇದನ್ನು ಈ ರೀತಿ ಬಾಗಲ್ ಮುಂದ್ಗಡೆಗೆ ಸೆಟ್ ಮಾಡಿ ಕರೆಕ್ಟಾಗಿ ಕಾಣಿಸೋ ರೀತಿಯಾಗಿ ಒಂದೊಂದೇ ಪಾಟ್ಗಳನ್ನ ಇಟ್ಕೊಳ್ತಾ ಇದ್ದೀನಿ. ನನಗೆ ನಿಜವಾದ ಗಿಡಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಆದರೆ ಹಾಲಿಡೇಸ್ ಅಂತ ನಾವು ಹೊರಗಡೆ ಹೋಗಿಬಿಟ್ರೆ ನೀರಿನ ಹಾಕೋದಕ್ಕೂ ಯಾರೂ ಇರಲ್ಲ. ಹಾಗೆ ನಮ್ಮನೆ ಮುಂದ್ಗಡೆ ಬಿಸಿಲೆಲ್ಲ ಏನೂ ಬೀಳದೆ ಇರೋದ್ರಿಂದ ನಿಜವಾದ ಗಿಡಗಳನ್ನ ಇಟ್ಟರೆ ತುಂಬ ಬೇಗ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ನಿಜವಾಗ್ಲೂ ಕಾಣುವಂತಹ ಆರ್ಟಿಫಿಷಿಯಲ್ ಗಿಡಗಳನ್ನೇ ತೊಗೊಂಡಿದ್ದು. ಆಚೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಬಿರಿಯಾನಿ ಹಾಗೆ ಮನೇಲೇ ಒಂದು ಕಬಾಬ್ ಮಸಾಲಾನ ರೆಡಿ ಮಾಡಿ ಚಿಕನ್ ಕಬಾಬ್ನ ಸಹ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ನಾನ್ ವೆಜ್ನ ಮಾಡಿ ಹತ್ತತ್ರ ಏನಿಲ್ಲ ಅಂದರೆ ಒಂದು 20-25 ಡೇಸ್ ಆಗೋಗಿತ್ತು. ಹಾಗಾಗಿ ಇವತ್ತೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಹಾಗೆ ತಂದಿದ್ದಂತಹ ಸೊಪ್ಪುಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ಕವರ್ಗೆ ಹಾಕಿ ಇಲ್ಲಿ ಹಸಿಮೆಣಸಿನ್ಕಾಯಿನ ಸಹ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟೋರೇಜ್ ಬಾಕ್ಸನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಒರೆಸ್ಕೊಂಡು ಮೇಲ್ಗಡೆ ಈ ರೀತಿ ಟಿಶ್ಯೂ ಪೇಪರ್ನ ಹಾಕಿ ನಾನು ಮೆಣಸಿನ್ಕಾಯಿ ಇರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಇರ್ಬೋದು ಅದನ್ನು ಹಾಕ್ಕೊಳ್ತೀನಿ. ಟಿಶ್ಯೂ ಪೇಪರ್ನ ಹಾಕೋದ್ರಿಂದ
ಅದರಲ್ಲಿರುವಂತಹ ನೀರಂಶನೆಲ್ಲ ಟಿಶ್ಯೂ ಪೇಪರ್ ಹೀರ್ಕೊಳ್ಳುತ್ತೆ. ಆಗ ನಾವು ಇಡುವಂತಹ ತರಕಾರಿ ಆಗಲಿ ಸೊಪ್ಪಾಗಲಿ ಯಾವುದು ಸಹ ಬೇಗ ಹಾಳಾಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಪೇಪರ್ನ ಹಾಕಿ ತರಕಾರಿ ಸೊಪ್ಪುಗಳನ್ನ ಇಟ್ಕೊಳ್ತೀನಿ. ಕಬಾಬ್ ಮಾಡೋದಕ್ಕೆ ನಾನು ಯಾವುದೇ ರೀತಿಯಾದ ಮಸಾಲೆ ಪುಡಿ ಏನು ಬಳಸಲ್ಲ. ಮನೇಲೇ ಒಂದು ಸಿಂಪಲ್ಲಾಗಿ ಮಸಾಲಾನ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಒಂದು 15ರಿಂದ 20 ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ 1 ಇಡಿ ಆಗೋಷ್ಟು ಬೆಳ್ಳುಳ್ಳಿ, ಅರ್ಧ ಇಡಿ ಆಗೋಷ್ಟು ಶುಂಠಿ, ಒಂದು 4ರಿಂದ 5 ಆಗೋಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಒಂದು 15 ಎಲೆ ಆಗೋಷ್ಟು ಪುದೀನ ಎಲೆನೂ ಸಹ ಸೇರಿಸ್ಕೋಬೇಕು. ಇದಕ್ಕೆ ಇವಾಗ 1 ಚಕ್ಕೆ ಹಾಗೆ 2 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಕಡಿಮೆನೇ ಇದ್ದರೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಮಸಾಲೆ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಎಕ್ಸ್ಟ್ರಾ ಚಕ್ಕೆ ಲವಂಗನ ಸೇರಿಸ್ಕೋಬೋದು. ನಂತರ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಮೆಣಸು ಕಾಳನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವುದೇ ಚಿಕನಲ್ಲಿ ಅಥವಾ ಮಟನಲ್ಲಿ ಏನಾದ್ರು ಒಂದು ರೆಸಿಪಿ ಮಾಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗಾಗಿ 1 ಸ್ಪೂನ್ ಆಗೋಷ್ಟು ಮೆಣಸು ಕಾಳನ್ನು ಹಾಕ್ಕೊಂಡಿದ್ದೀನಿ. ಈಗ ನೆಂದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಲ್ಲೂ ಸ್ವಲ್ಪ ಖಾರ ಅಂಶ ಇರೋದ್ರಿಂದ ನಾನಿಲ್ಲಿ ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿಯೇ ಇದರ ರುಬ್ಕೋಬೇಕು. ರುಬ್ಬಬೇಕಾದ್ರೆ ತುಂಬ ಫೈನಾಗಿ ರುಬ್ಕೋಬಾರ್ದು. ಈ ರೀತಿ ಸ್ವಲ್ಪ ಕೋರ್ಸ್ ಪೇಸ್ಟಾಗಿ ಮಾಡಿಕೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದಂತಹ ಚಿಕನ್ಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಸೇರಿಸೋದ್ರಿಂದ ಕಬಾಬ್ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ನಂತರ 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೇ ಒಂದು ಮೊಟ್ಟೆನ ಸಹ ಸೇರಿಸ್ಕೋಬೇಕು. ಈ ರೀತಿ ಕಬಾಬ್ ಮಸಾಲಾನ ಮನೇಲೇ ಮಾಡ್ಕೊಂಡು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಮಾಮೂಲಿ ಕಬಾಬ್ ಪೌಡರ್ ಹಾಕಿ ಮಾಡೋದಕ್ಕಿಂತ ಈ ಕಬಾಬ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಇದಕ್ಕೆ ಇವಾಗ ಅರ್ಧ ಹೋಳು ಆಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಇದಿಷ್ಟೇ ಮಸಾಲೆಗಳು. ಫುಡ್ ಕಲರ್ ಆಗಲಿ ಅಥವಾ ಇನ್ನು ಬೇರೆ ಯಾವುದೇ ಪದಾರ್ಥಗಳು ಬೇಡ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ನಾವು ಮಸಾಲೆ ರುಬ್ಬೋದಕ್ಕೇ ಸ್ವಲ್ಪ ನೀರನ್ನು ಸೇರಿಸಿರ್ತೀವಲ್ಲ, ಹಾಗಾಗಿ ಹದ ಎಲ್ಲ ಕರೆಕ್ಟಾಗಿರುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿ ಯಾವ ರೀತಿಯಾಗಿದೆ. ಜೊತೆಗೆ ಯಾವುದೇ ರೀತಿಯಾದ ಫುಡ್ ಕಲರ್ ಹಾಕಿಲ್ಲ ಅಂದರೂ ಸಹ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಬಾಬ್ ಚೆನ್ನಾಗಿ ಕಲರ್ ಬಂದಿರುತ್ತೆ. ಈಗ ಅದಕ್ಕೆ ಒಂದು ತಟ್ಟೆನ ಮುಚ್ಚಿ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಇದು ನೆನೆಯೋಷ್ಟರಲ್ಲಿ ಇಲ್ಲಿ ಬಿರಿಯಾನಿನ ರೆಡಿ ಮಾಡ್ಕೊಬೇಕು. ಹಾಗಾಗಿ ನಾನು ಅದಕ್ಕೆ ಬೇಕಾಗಿರುವಂತಹ ಟೊಮೊಟೊ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಅಂದರೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ, ಕಷ್ಟಪಡ್ತಾ ಇರ್ತೀವಲ್ವ. ಅದ್ರ ಬದಲು ಈ ರೀತಿಯಾಗಿ ಚಿಪ್ಸ್ನೆಲ್ಲ ಕಟ್ ಮಾಡುವಂತಹ ಒಂದು ಸ್ಲೈಸರ್ ಬರುತ್ತೆ ನೋಡಿ, ಅದರಲ್ಲಿ ಈರುಳ್ಳಿನ ಈ ರೀತಿ ನೀಟಾಗಿ ನಾವು ಸಣ್ಣದಾಗಿ ಬರೋ ರೀತಿಯಾಗಿ ಕಟ್ ಮಾಡ್ಕೋಬೋದು. ಇದಿಲ್ಲ ಅಂತ ಅನ್ನೋರು ಆಲ್ಮೋಸ್ಟ್ ಈಗ ಎಲ್ಲರ ಮನೆಯಲ್ಲೂ ಕ್ಯಾರೆಟನ್ನೆಲ್ಲ ತುರಿಯೋದಕ್ಕೆ ಒಂದು ಗ್ರೇಟರ್ನ ಯೂಸ್ ಮಾಡ್ತೀರಲ್ವ, ಅದರಲ್ಲೂ ಸಹ ಸ್ಲೈಸರ್ ಇರುತ್ತೆ. ಅಂದರೆ ಚಿಪ್ಸ್ಗೆ ಆಲೂಗೆಡ್ಡೆ ಎಲ್ಲ ಕಟ್ ಮಾಡೋದಕ್ಕೆ ಒಂದು ಸ್ಲೈಸರ್ ಕೊಟ್ಟಿರ್ತಾರೆ. ಅದರಲ್ಲೂ ಸೇಮ್ ಇದೇ ರೀತಿಯೇ ಈರುಳ್ಳಿನ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಸಣ್ಣದಾಗಿ ಯಾವ ರೀತಿಯಾಗಿ ಈರುಳ್ಳಿನ ಎಷ್ಟು ಬೇಗ ಕಟ್ ಮಾಡಿಕೊಂಡೆ ಅಂತ. ಈಗ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಜಾರ್ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಮೆಣಸುಕಾಳು, ಒಂದು ಅರ್ಧ ಇಂಚು ಆಗೋಷ್ಟು ಶುಂಠಿ, 1 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4 ಆಗೋಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತೀನಿ, ಹಾಗಾಗಿ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಇಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಇರುವಂತಹ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಹಾಗಾಗಿ ಎಣ್ಣೆನ ಜಾಸ್ತಿ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಎಲ್ಲ ರೀತಿ ಪಲಾವ್ ಮಸಾಲಗಳನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಗೆ ಸೋಂಪು ಕಾಳನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಬಿರಿಯಾನಿಗೆ ಸ್ವಲ್ಪ ಮಸಾಲೆಗಳೆಲ್ಲ ಕಡಿಮೆ ಹಾಕ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಜಾಸ್ತಿನೂ ಸಹ ತಿನ್ಬೋದು. ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಮಸಾಲೆ ಹಾಕಿ ಮಾಡುವಂತಹ ಅಡುಗೆಗಳಿಗೆ ಮಸಾಲೆ ಪದಾರ್ಥಗಳನ್ನ ಕಡಿಮೆನೇ ಹಾಕ್ಕೊಳ್ತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೇ ಒಂದು 6ರಿಂದ 7 ಆಗೋಷ್ಟು ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು 3 ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ.
ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಟೊಮೆಟೊ ಪೀಸಸ್ ಎಲ್ಲ ದಪ್ಪನಾಗಿ ಸಿಕ್ಕಲ್ಲ. ಹಾಗಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ತೊಳೆದಿಟ್ಟಿದ್ದಂತಹ ಚಿಕನ್ನ ಸೇರಿಸ್ಕೊಂಡು ಇದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನಾವು ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ಅಡುಗೆಗಳನ್ನ ಮಾಡಿದಾಗ ಒಂದು ಸ್ವಲ್ಪ ಅರಿಶಿನ ಹಾಗೆ ಈರುಳ್ಳಿನ ಸೇರಿಸಿದ್ರೇ ಆ ಚಿಕನ್ ಮಟನ್ಲಿರುವಂತಹ ಸ್ಮೆಲ್ ಕಡಿಮೆ ಆಗೋದು. ಈಗ ಇದೆಲ್ಲ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗ್ತಾ ಬಂದಿದೆ. ಇದಕ್ಕೆ ರುಬ್ಬಿಟ್ಟಿದ್ದಂತಹ ಮಸಾಲೆನ ಸೇರಿಸ್ಕೊಂಡು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಆ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ಕುಕ್ಕರಲ್ಲೂ ಮಾಡ್ಕೊಬೋದು ಬಿರಿಯಾನಿನ. ಬಟ್ ಕುಕ್ಕರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಕ್ಕಾಗಲ್ಲ. ಜೊತೆಗೆ ರೈಸು ಮತ್ತು ಚಿಕನ್ ಪೀಸ್ ಎಲ್ಲ ಮೇಲೆ ಉಳ್ಕೊಂಡ್ಬಿಡುತ್ತೆ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇರೋದು. ಇದಕ್ಕೆ ಇವಾಗ ಡ್ರೈ ಮಸಾಲ ಪುಡಿಗಳನ್ನ ಸೇರಿಸ್ಕೊಳ್ತಿದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ಗರಂ ಮಸಾಲ ಬದಲಾಗಿ ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದಕ್ಕೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ 4 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕು. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ನೀರೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಬಿರಿಯಾನಿಲಿ ಸುಮಾರು ರೀತಿಯಾಗಿ ನಾವು ಬಿರಿಯಾನಿಗಳನ್ನ ಮಾಡ್ಕೊಬೋದು. ಅದದೇ ಮಸಾಲೆಗಳಾದ್ರೂ ಸಹ ನಾವು ಮಾಡೋವಂತಹ ರೀತಿ ಮೇಲೆ, ವಿಧಾನದ ಮೇಲೆ ರುಚಿ ಬದಲಾಗ್ತಾ ಹೋಗುತ್ತೆ. ಈಗ ಮಸಾಲೆ ಎಲ್ಲ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅಕ್ಕಿನ ಸೇರಿಸಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅಕ್ಕಿ ಅರ್ಧ ಬೇಯೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೇನು ಅಕ್ಕಿ ಅರ್ಧ ಬೆಂದಿದೆ ಅನ್ನೋ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿರುತ್ತೆ ಅಲ್ವಾ. ಈಗ ಇದಕ್ಕೆ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಹಾಗೆ ಬಿಡಬೇಕು. ಆಗ ನಮಗೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಅದೆಲ್ಲ ಅನ್ನ ಎಲ್ಲ ಉದುರುದ್ರಾಗಿರುತ್ತೆ. ರೈಸ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ಇದಕ್ಕೆ ಒಂದು ಸಿಂಪಲ್ ಆಗಿ ಮೊಸರು ಪಚಡಿನ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಲೀಟರ್ ಮೊಸರು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸೌತೆಕಾಯಿ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೊಸರು ಪಚಡಿ ರೆಡಿ ಆಗುತ್ತೆ. ಬಿರಿಯಾನಿ ತಿನ್ನಬೇಕಾದ್ರೆ ಯಾವುದಾದ್ರೂ ಒಂದು ಗ್ರೇವಿ ಇರಬೇಕು, ಇಲ್ಲ ಮೊಸರು ಪಚಡಿ ಇರಬೇಕು. ಆಗಲೇ ನಮಗೆ ಬಿರಿಯಾನಿನ ಅದ್ರ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರೋದು. ಹಾಗಾಗಿ ನಾನಿಲ್ಲಿ ಮೊಸರು ಪಚಡಿನೇ ಮಾಡ್ಕೊಂಡಿದ್ದೀನಿ. ನೋಡಿ 15 ನಿಮಿಷ ಬಿಟ್ಟಿದೆ ರೈಸ್ನ. ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಅನ್ನ ಎಲ್ಲ ಉದ್ರುದ್ರಾಗಿ ಕರೆಕ್ಟಾಗಿ ಆಗಿದೆ ಅಂತ. ಇದನ್ನು ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ನಮಗಿನ್ನೂ ಅನ್ನ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಹಾಗಾಗಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಬಿರಿಯಾನಿ ಇನ್ನೂ ಒಂದು 5-10 ನಿಮಿಷ ಬಿಟ್ಟರೆ ಅನ್ನ ಎಲ್ಲ ಚೆನ್ನಾಗಾಗುತ್ತೆ. ಅಲ್ಲಿವರೆಗೂ ನೆನೆಸಿಟ್ಟಿದ್ದಂತಹ ಕಬಾಬ್ನ ಎಣ್ಣೆಗೆ ಹಾಕೋಬೇಕು. ಅದಕ್ಕಿಂತ ಮುಂಚೆ ಒಂದು 20 ಎಲೆ ಆಗೋಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿಯಾಗಿರುವಂತಹ ಎಣ್ಣೆ ಒಳಗಡೆ ಒಂದೊಂದೇ ಕಬಾಬ್ಗಳನ್ನ ಹಾಕ್ಕೊಂಡು ಗರ್ಗರಿಯಾಗಿ ಆಗೋವರೆಗೂ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಬಾಬ್ ಪೌಡರ್ನ ಹಾಕಿ ಕಬಾಬ್ ಮಾಡೋದಕ್ಕೂ ಮನೇಲಿ ಈ ರೀತಿ ಫ್ರೆಶ್ ಆಗಿ ಎಲ್ಲ ಮಸಾಲೆಗಳನ್ನ ರೆಡಿ ಮಾಡಿಕೊಂಡು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಈ ಕಬಾಬ್ ಅಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಗರ್ಗರಿಯಾಗಿಯೂ ಸಹ ಬರುತ್ತೆ. ಒಳಗಡೆ ಪೀಸ್ ಎಲ್ಲ ಸ್ವಲ್ಪ ಸಪ್ಪೆ ಇರುತ್ತಲ್ವ, ಆ ರೀತಿ ಏನೂ ಆಗಲ್ಲ. ಇದು ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಈ ರೀತಿ ಬಣ್ಣ ಬರೋವರೆಗೂ ಮತ್ತು ಗರಿಗರಿಯಾಗಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಬಾಬ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಮಾಡಿ ಮುಗಿಸೋಷ್ಟರಲ್ಲಿ ಅಡುಗೆ ಮನೆಯೆಲ್ಲ ತುಂಬಾ ಎಲ್ಲ ಮೆಸ್ಸಿ ಆಗೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಂದಿದ್ದಂತಹ ಬಾಕ್ಸ್ಗಳನ್ನೆಲ್ಲ ಫ್ರಿಜ್ಗೆ ಮತ್ತೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅಡುಗೆ ಆದ ತಕ್ಷಣ ಅಡುಗೆ ಮನೆಯೂ ಸಹ ಕ್ಲೀನಾಗಿರಬೇಕು, ಆವಾಗಲೇ ಊಟ ಮಾಡೋದಕ್ಕೆಲ್ಲ ಇಷ್ಟ ಆಗೋದು. ಹಾಗಾಗಿ ಏನೆಲ್ಲ ಗಲೀಜಾಗಿರುತ್ತೆ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಸ್ಟವ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಎಣ್ಣೆ ಎಲ್ಲ ಜಾಸ್ತಿ ಆ ಸ್ಟವ್ ಮೇಲೆಲ್ಲ ಆರಿ. ಅದಕ್ಕೋಸ್ಕರ ಮೊದಲು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ಆಮೇಲೆ ಊಟ ಮಾಡೋಣ ಅಂಥೇಳಿ ಮೊದಲು ಸ್ಲ್ಯಾಬು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕೆಲಸಗಳನ್ನಾದ್ರೂ ನಮಗೆ ಆ ಕೆಲಸ ಮುಗೀತು ಅಂದ ತಕ್ಷಣ ಅದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟು ಅದು ಯಾವ ರೀತಿಯಾಗಿರುತ್ತೆ ಆ ಜಾಗ ಅದೇ ರೀತಿ ಇಟ್ಟರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದು. ಅಡುಗೆ ಎಲ್ಲ ಮುಗಿಸಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಮಕ್ಕಳು ಸಹ ಎಕ್ಸಾಮ್ನ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು. ಇನ್ನು ಇದು ಅಡುಗೆ ಎಲ್ಲ ಬಿಸಿ ಇತ್ತಲ್ವ, ಬಿಸಿ ಇರುವಾಗಲೇ ಬಿರಿಯಾನಿ ಹಾಗೆ ಕಬಾಬ್ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ಇದೇ ರೀತಿಯಾಗಿ ಸರ್ವ್ ಮಾಡಿಕೊಟ್ಟಿದ್ದೆ. ಇಬ್ಬರು ಸಹ ತುಂಬ ಖುಷಿಯಾಗಿ ಊಟ ಮಾಡಿದ್ರು.
ಇವತ್ತು ನಾನು ಮಾಡಿದಂತಹ ಪೌಡರ್ ಇಲ್ಲದೆ ಇರೋ ಕಬಾಬ್ ಯಾವ ರೀತಿಯಾಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಹೊರಗಡೆ ಹೋಗಿದ್ವಿ. ನಾನು ಯಾವಾಗಲೂ ಹಬ್ಬಗಳಿಗೆ ಬಟ್ಟೆ ಬೇಕು ಅಂತ ಅಂದರೆ ಮಕ್ಕಳಿಗಾಗಲಿ ನನಗಾಗಲಿ ಅಥವಾ ನನ್ನ ಹಸ್ಬೆಂಡ್ಗಾಗಲಿ ಮೈಸೂರಲ್ಲೇ ತಂದಿಟ್ಕೊಂಡ್ಬಿಡ್ತೀವಿ. ಬಟ್ ಈ ಸಲ ಅಷ್ಟು ಟೈಮ್ ಇಲ್ಲದೆ ಇದ್ದಿದ್ದರಿಂದ ಅರ್ಜೆಂಟಾಗಿ ಹಬ್ಬದ ಹಿಂದಿನ ದಿನ ಹೋಗಿ ಮಕ್ಕಳಿಗೆ ಬಟ್ಟೆನ ಶಾಪಿಂಗ್ ಮಾಡಬೇಕಿತ್ತು. ಬಟ್ ಅಲ್ಲೂ ಸರಿಯಾಗಿ ಸಿಕ್ಕಲಿಲ್ಲ. ಒಬ್ಬನಿಗೆ ಮಾತ್ರ ಸಿಕ್ತು, ಇನ್ನೊಬ್ಬನಿಗೆ ಅವ್ನ ಸೈಜು ಅಷ್ಟಾಗಿ ಸಿಕ್ಕಲಿಲ್ಲ. ಸಿಕ್ಕಿದ್ದು ಬಂದು ನಮಗೆ ಡಿಸೈನ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಅವನಿಗೆ ಹೋಗಿ ಡಿಮಾರ್ಟಲ್ಲಿ ತಂದ್ರಾಯ್ತು ಅಂತ ವಾಪಸ್ ಬಂದ್ವಿ. ಯುಗಾದಿ ಹಬ್ಬ ಆದಿದ್ದರಿಂದ ಎಲ್ಲಿ ನೋಡಿದ್ರು ಮಾವಿನಕಾಯಿ ಹಾಗೆ ನುಗ್ಗೆಕಾಯಿನೇ ಇತ್ತು. ನನಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ 2 ಗಿಣಿ ಮಾವಿನಕಾಯಿನ ತೊಗೊಂಬಂದ್ವಿ. ನಾವು ಅದನ್ನು ಗಿಣಿ ಮಾವಿನಕಾಯಿ ಅಂತನಲ್ಲ, ತೋತಾಪುರಿ ಅಂತ ಕರಿತೀವಿ. ಕೆಲವೊಬ್ಬರು ಗಿಣಿ ಮೂತಿ ಮಾವಿನಕಾಯಿ ಅಂತಲೂ ಸಹ ಕರೀತಾರೆ. ನೀವೇನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನುಗ್ಗೆಕಾಯಿನೂ ಸಹ ತಂದಿದ್ದೆ. ಬೆಳಗ್ಗೆಯಿಂದ ತುಂಬ ಕೆಲಸ ಇದ್ದಿದ್ದರಿಂದ ನುಗ್ಗೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಡೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಉದ್ದನಾಗಿಯೇ ಕಟ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಹೇರ್ ಆಯಿಲ್ ಖಾಲಿಯಾಗಿತ್ತು. ಅಂದರೆ ನಾನು ಯಾವಾಗಲೂ ಹೇರ್ಗೆ ಸ್ವಲ್ಪ ಬೇರೆ ಥರ ಎಣ್ಣೆನೇ ಅಪ್ಲೈ ಮಾಡ್ಕೊಳ್ತೀನಿ. ಅಂದರೆ ಮನೆಯಲ್ಲೇ ಕೆಲವೊಂದಷ್ಟು ಐಟಮ್ಗಳನ್ನ ಹಾಕ್ಕೊಂಡು ಕೊಬ್ಬರಿ ಎಣ್ಣೆಗೆ ಅದನ್ನು ಬೇಯಿಸಿ ಇಟ್ಕೊಳ್ತೀನಿ. ಆಲ್ಮೋಸ್ಟ್ ಖಾಲಿಯಾಗಿ ಒಂದು 2 ಮಂತ್ಸ್ ಆಗ್ತಾ ಬಂದಿತ್ತು. ಮನೇಲಿ ಸ್ವಲ್ಪ ಎಲ್ಲರಿಗೂ ಹೆಲ್ತ್ ಅಷ್ಟು ಸರಿಗಿಲ್ದಿದ್ದರಿಂದ, ಜೊತೆಗೆ ನನಗೆ ಬೇಕಾಗಿರುವಂಥ ಐಟಮ್ಸ್ ಫ್ರೆಶ್ ಆಗಿ ಎಲ್ಲೂ ಸಿಕ್ಕಲ್ಲ. ಅಂದರೆ ದಾಸವಾಳದೆಲೆ, ಹೂಗಳು ಅದೆಲ್ಲ ನಾನು ಮೈಸೂರಿಗೆ ಹೋದಾಗಲೇ ಪ್ರತಿಯೊಂದನ್ನು ತೊಗೊಂಬಂದು ಅದರಿಂದ ಎಣ್ಣೆ ಮಾಡ್ಕೊಳ್ತಿದ್ದೆ. ಬಟ್ ಈ ಸಲ ಮೈಸೂರಿಗೆ ಹೋದಾಗ ಅಲ್ಲಿಂದ ತರೋದಕ್ಕೆ ಮರ್ತೋಗ್ತಿತ್ತು. ಕೆಲಸಗಳ ಮಧ್ಯೆ ತರೋದಕ್ಕೂ ಆಗಿರಲಿಲ್ಲ. ಅದಕ್ಕೋಸ್ಕರ ಈಗ ಯಾವ್ಯಾವ ವಸ್ತುಗಳೆಲ್ಲ ಇದೆ ಮನೇಲಿ ಅದನ್ನೇ ಬಳಸ್ಕೊಂಡು ನಾನು ಎಣ್ಣೆನ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಆಲೂವೆರೆನ ಚೆನ್ನಾಗಿ ತೊಳೆದು ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟೀಲ್ ಚಾಕುಲಿ ಕಟ್ ಮಾಡ್ಕೊಳ್ಳಿ. ಕಬ್ಬಿಣದ ಚಾಕುಲಿ ಆಲೂವೆರೆನ ಕಟ್ ಮಾಡಿದ್ರೆ ಆಲೂವೆರೆ ಬಣ್ಣ ಎಲ್ಲ ಸ್ವಲ್ಪ ಬದಲಾಗುತ್ತೆ. ಹಾಗೆ ಒಂದು 4ರಿಂದ 5 ಆಗೋವಷ್ಟು ಬೆಟ್ಟದ ನೆಲ್ಲಿಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬರೀ ಅರ್ಧ ಲೀಟರ್ ಎಣ್ಣೆಲಿ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲ ಸಾಮಗ್ರಿಗಳನ್ನೂ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಈಗ ಮತ್ತೆ ಹಾಲಿಡೇಸ್ ಎಲ್ಲ ಬಂದರೆ ಮೈಸೂರಿಗೆ ಹೊರಟೋಗ್ತೀವಲ್ಲ, ಆಯಿಲೆಲ್ಲ ಸ್ವಲ್ಪ ಹಾಗೇ ಇರುತ್ತೆ. ಅದಕ್ಕೆ ಈಗ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಆಯಿಲ್ನ ಮಾಡ್ಕೊಳ್ಳೋಣ ಅಂಥೇಳಿ ಅರ್ಧ ಲೀಟ್ರ್ ಎಣ್ಣೆಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಆಲೂವೆರಾ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯಾವಾಗ್ಲೂ ಒಬ್ಬರು ಗಾಣದಲ್ಲೇ ತೆಗೆದು ಮಾರ್ತಾರೆ, ಅವ್ರ ಹತ್ರ ತರಿಸ್ಕೊಳ್ತೀನಿ. ಇದಕ್ಕೆ ಇವಾಗ 3 ಗುಲಾಬಿನ ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇರೋವಂಥ ಪ್ರತಿಯೊಂದು ಹೂವು, ಸೊಪ್ಪುಗಳು ಇದನ್ನೆಲ್ಲ ನೀಟಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ನಂತರ ಎಣ್ಣೆಗೆ ಹಾಕ್ಕೊಳ್ತಿರೋದು. ಒಂದು 20 ಕಡ್ಡಿ ಆಗೋವಷ್ಟು ಕರಿಬೇವಿನ ಎಲೆ, ಹಾಗೆ 1 ಇಡಿ ಆಗೋವಷ್ಟು ದಾಸವಾಳದ ಎಲೆನ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಅಂದರೆ ದಪ್ಪ ಇರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಲಾವಂಚ ಬೇರೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಲಾವಂಚ ಬೇರೆನ ಸೇರಿಸೋದ್ರಿಂದ ಕೂದಲದ್ದು ಬುಡ ಗಟ್ಟಿ ಆಗುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನು ಮೊದಲೇ ಹೇಳ್ದಂಗೆ ನನಗೆ ಸ್ವಲ್ಪ ಫ್ರೆಶ್ ಆಗಿ ಇಲ್ಲಿ ದಾಸವಾಳದ ಹೂವೆಲ್ಲ ಸಿಕ್ಕಲ್ಲ. ಹಾಗಾಗಿ ಆನ್ಲೈನಲ್ಲಿ ಒಣಗಿರುವಂತಹ ದಾಸವಾಳದ ಹೂವನ್ನ ತರಿಸ್ಕೊಂಡಿರ್ತೀನಿ. ಇಲ್ಲಿ ನಾನು ಭೃಂಗರಾಜ್ ಕಡ್ಡಿನ ಸಹ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಅಂದರೆ ಒಂದು ಅರ್ಧ ಇಡಿ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಮೆಹಂದಿ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಈ ಎಣ್ಣೆ ಮಾಡಿ ಹಾಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಕೂದಲು ಕಪ್ಪಾಗಿನೇ ಚೆನ್ನಾಗಿದೆ. ಹಾಗೆ ಕೂದಲು ಸಹ ತುಂಬ ಜಾಸ್ತಿ ಉದುರೋದಿಲ್ಲ, ಕೂದಲು ಸಹ ಉದ್ದ ಇದೆ. ಅದಕ್ಕೋಸ್ಕರ ನಾನು ಇದೇ ಎಣ್ಣೆನೇ ಯಾವಾಗಲೂ ಹಾಕೋದು. ಅಂದರೆ ಇದು ಎಲ್ಲರಿಗೂ ಸೆಟ್ ಆಗುತ್ತೆ ಅಂತಲ್ಲ, ಕೆಲವೊಬ್ರು ಹೇರ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು ಕೆಲವೊಬ್ರು ಹೇರ್ಗೆ ಅಷ್ಟು ಅಡ್ಜಸ್ಟ್ ಆಗಲ್ಲ. ನೋಡಿಕೊಂಡು ನಾವು ನಮ್ಮ ಹೇರ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಆಯಿಲ್ನ ಮಾಡ್ಕೋಬೇಕು. ಅಂದರೆ ಕೆಲವೊಬ್ರದ್ದು ಡ್ರೈ ಹೇರ್ ಇರುತ್ತೆ, ಇನ್ನು ಕೆಲವೊಬ್ರಿಗೆ ಸ್ಪ್ಲಿಟ್ ಹೇರ್ ಜಾಸ್ತಿ ಇರುತ್ತೆ. ಆದ್ದರಿಂದ ನಮ್ಮ ಹೇರ್ಗೆ ಯಾವ ಥರ ಬೇಕಾಗುತ್ತೆ ಆ ರೀತಿಯಾಗಿ ನೋಡಿಕೊಂಡು ನಾವು ಎಣ್ಣೆನ ಮಾಡ್ಕೋಬೇಕು. ಇದಕ್ಕೆ 3 ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಬಣ್ಣ ಬದಲಾಗುತ್ತೆ, ನಾವು ಹಾಕಿರೋ ಪದಾರ್ಥಗಳೆಲ್ಲ ಗರಿಗರಿಯಾಗುತ್ತೆ. ಅಲ್ಲಿವರೆಗೂ ಇದು ಒಂದು ಅರ್ಧ ಗಂಟೆನಾದರೂ ಕುದಿಸ್ಕೋಬೇಕು. ಸ್ಟವ್ನ ಕಡಿಮೆಲಿಟ್ಟು ಅರ್ಧ ಗಂಟೆ ಕುದಿಸ್ಕೋಬೇಕಾಗತ್ತೆ. ನೋಡಿ, ಅರ್ಧ ಗಂಟೆ ಇವಾಗ ಎಣ್ಣೆನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಬಣ್ಣನೂ ಸಹ ಬದಲಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ತೊಳೆದಿರುವಂತಹ 1 ವೀಳ್ಯದೆಲೆನ ಈ ರೀತಿ ಇದ್ರ ಮೇಲ್ಗಡೆ ಇಡ್ತಾ ಇದ್ದೀನಿ. ಕೆಲವೊಬ್ರು ವೀಳ್ಯದೆಲೆನ ಉಲ್ಟಾ ಇಡ್ತಾರೆ, ಬಟ್ ಮನೇಲಿ ವೀಳ್ಯದೆಲೆನ ಉಲ್ಟಾ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ವೀಳ್ಯದೆಲೆನ ಈ ರೀತಿಯಾಗಿ ಇಟ್ಕೊಂಡು ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟು, ತಣ್ಣಗಾದ್ಮೇಲೆ ಒಂದು ಬಟ್ಟೆಲಿ ಸೋಸಿ ಇದನ್ನು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ.
ಇದು ತಣ್ಣಗಾದ್ಮೇಲೆ ಇದನ್ನೆಲ್ಲ ಶೋಧಿಸಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಣ್ಣೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 10:30 ಆಗಿತ್ತು ಟೈಮು. ಹಾಗಾಗಿ ಅದನ್ನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಬೆಳಿಗ್ಗೆ ಎಷ್ಟರಲ್ಲಿ ಎಣ್ಣೆ ಸ್ವಲ್ಪ ಗ್ರೀನ್ ಕಲರಿಗೆ ಬಂದಿರುತ್ತೆ, ಆವಾಗ ಇದನ್ನು ಶೋಧಿಸ್ಕೊಂಡ್ರೆ ನಮಗೆ ಮನೇಲೇ ಮಾಡಿರುವಂತಹ ಹರ್ಬಲ್ ಏರ್ ಆಯಿಲ್ ರೆಡಿ ಆಗುತ್ತೆ. ನೋಡಿದ್ರಿ ಅಲ್ವಾ, ಇವತ್ತಿನ ಈ ಶುಕ್ರವಾರದ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು.